ನನ್ಗಂತ ಮಾತೇ ಹೊರಳ್ತಾ ಇಲ್ಲ, ಏನ್ ಮಾತಾಡ್ಬೇಕಂದ್ರೆ ಅದೇ ಗುಂಗಲ್ಲಿದ್ದಾರೆ. ಆ ಒಂದು ಮ್ಯಾಚ್ ಟರ್ನಿಂಗ್ ಪಾಯಿಂಟ್, ಅದರಲ್ಲೂ ಕೂಡ ಬುಮ್ರಾ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಕೊನೆಯ ಒಂದು ಕ್ಯಾಚ್ ಇದೆಯಲ್ಲ ಸೂರ್ಯಕುಮಾರ್ ಯಾದವ್, ಆ ಒಂದು ಕ್ಯಾಚ್ ಇವೆಲ್ಲವೂ ಕೂಡ ಇನ್ನೂ ಮನಸ್ಸಲ್ಲಿ ಹಂಗೇ ಗುಂಗಲ್ಲಿದೆ. ಈಗಾಗಲೇ ನೀವು ನೋಡ್ತಾ ಇದ್ದೀರಲ್ಲ, ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಈ ಭಾರತದ ಗೆಲುವಿಗೆ ಶುಭವನ್ನ ಹಾರೈಸಿ ಈಗಾಗಲೇ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಭಾರತೀಯರ ಪರವಾಗಿ ಅಭಿನಂದನೆಗಳು ಅಂತ ಹೇಳಿದ್ದಾರೆ. ಅನೇಕ ರೋಚಕ ತಿರುವುಗಳ ಫೈನಲ್ ಪಂದ್ಯ ಭಾರತೀಯರನ್ನ ಎಲ್ಲರನ್ನ ತುದಿಗಾಲಲ್ಲಿ ನಿಲ್ಲಿಸಿತ್ತು. ಎಲ್ಲರ ಆಕಾಂಕ್ಷೆ ನಿರೀಕ್ಷೆಯಂತೆ ಭಾರತ ಗೆದ್ದು ಬೀಗಿದೆ. ನಮ್ಮ ಹೆಮ್ಮೆಯ ತಂಡಕ್ಕೆ ಶುಭವಾಗಲಿ ಅಂತ ಹೇಳಿ ಈಗಾಗಲೇ ಕುಮಾರಸ್ವಾಮಿ ಅವರು ಕೂಡ ಆಲ್ರೆಡಿ ಈಗ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗಾಗಲೇ ತಂಡಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಈ ಒಂದು ಗೆಲುವು ಕೋಟ್ಯಾಂತರ ಭಾರತೀಯರ ಕನಸು. ಆ ಕನಸು ಇವತ್ತು ನನಸಾಗಿದೆ. ನಿರೀಕ್ಷೆಗಳು ಎಲ್ಲವೂ ಕೂಡ ಸತ್ಯ ಆಗಿದೆ. ಆ ನಿರೀಕ್ಷೆಯನ್ನ ಹುಸಿ ಮಾಡಲಿಲ್ಲ ಟೀಂ ಇಂಡಿಯಾದ ಆಟಗಾರರು, ಸತ್ಯವನ್ನಾಗಿಸಿದ್ದಾರೆ ಅಂತ ಹೇಳಿ ಈಗಾಗಲೇ ಟೀಂ ಇಂಡಿಯಾಗೂ ಕೂಡ ಅಭಿನಂದನೆಯನ್ನ, ಶುಭ ಹಾರೈಕೆಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಅವರು ಕೂಡ ಟೀಮ್ ಇಂಡಿಯಾಕ್ಕೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಎಂತಹ ಮ್ಯಾಚ್ ಇದು, ಯಾವ ರೀತಿಯಾಗಿ ರೋಚಕ ತಿರುವುಗಳನ್ನ ಪಡೆದುಕೊಂಡು ಗೆಲುವನ್ನ ಸಾಧಿಸಿದೆ. ಈ ಒಂದು ಗೆಲುವಿಗೆ ಯಾರ್ಯಾರು ಕಾರಣಕರ್ತರು ಅವರೆಲ್ಲರಿಗೂ ಕೂಡ ಅಭಿನಂದನೆ. ಕೋಟ್ಯಾಂತರ ಭಾರತೀಯರ ಕನಸನ್ನ ಈಡೇರಿಸಿದಂತಹ ಟೀಮ್ ಇಂಡಿಯಾದ ಆಟಗಾರರಿಗೆ ಅಭಿನಂದನೆಯನ್ನ, ಶುಭಕಾಮನೆಗಳನ್ನ ಸಲ್ಲಿಸಿದ್ದಾರೆ. ಒಂದು ಸ್ಪೆಷಲ್ ಏನು ಸೆಲ್ಯೂಟ್ ಅನ್ನುವಂಥ ವಿಚಾರವನ್ನ ಕೂಡ ಹೇಳಿದ್ದಾರೆ. ಈಗಾಗಲೇ ವಿಜೇಂದ್ರ ಅವರು ಸಾಕಷ್ಟು ತಿರುವುಗಳನ್ನ ಪಡೆದಿತ್ತು. ಪ್ರಮುಖವಾಗಿ ಈಗಾಗಲೇ ಕ್ಯಾಪ್ಟನ್ ಆಗಿರ್ಬೋದು, ಜೊತೆಗೆ ರೋಹಿತ್ ಶರ್ಮಾ ಆಡಿದಂತಹ ರೀತಿ ಆಗಿರ್ಬೋದು, ವಿರಾಟ್ ಕೊಹ್ಲಿ ಇಲ್ಲಿವರೆಗೂ ಕೂಡ ಪರ್ಫಾರ್ಮೆನ್ಸ್ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಫಾರ್ಮ್ಗೆ ಬರ್ತಾರಂತ, ಆ ಫಾರ್ಮನ್ನು ಇವತ್ತು ತೋರಿಸಿಕೊಟ್ರು. ಪ್ರತಿಯೊಬ್ಬ ಆಟಗಾರ ತಮ್ಮ ಶಕ್ತಿ ಏನು ಅನ್ನೋದನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಪ್ರದರ್ಶಿಸಿದ್ದಾರೆ. ಇನ್ನು ನಮ್ಮ ಜೊತೆ ಸಾಕಷ್ಟು ಜನ ಕಾಲರ್ಸ್ ಕೂಡ ಈಗಾಗಲೇ ಮಾತನಾಡ್ತಾ ಇದ್ದಾರೆ. ಪ್ರಭು ಅನ್ನುವರು ಕಾಲ್ ಮಾಡಿದ್ದಾರೆ. ಪ್ರಭು ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಪ್ರಭು ಅವ್ರು ಇವತ್ತು ನಿದ್ದೆ ಬರಲ್ಲ ಅನ್ಸುತ್ತಲ್ಲ ಇವತ್ತು? ಇಲ್ಲ ಮೇಡಮ್, ಚೆನ್ನಾಗಿದೆ ಮ್ಯಾಚ್, ಅದಕ್ಕೋಸ್ಕರ ನಿದ್ದೆ ಬರ್ತಾ ಇಲ್ಲ. ಅನ್ಕೊಂಡಿದ್ರ ಈ ರೀತಿಯಾದ ಒಂದು ಮ್ಯಾಚ್ ಟರ್ನ್ ಪಡ್ಕೊಳತ್ತೆ ಅಂತ? ಇಲ್ಲ ಮೇಡಮ್, ಲಾಸ್ಟ್ ಮೂಮೆಂಟ್ ಅಲ್ಲಿ ಸೂರ್ಯಕುಮಾರ್ ಕ್ಯಾಚ್ ಹಿಡಿದ್ರಲ್ಲ, ಅದೇ ಫೇಮಸ್ ಮೇಡಮ್. ಎಲ್ಲ ಒಂದ್ ಕಡೆ ಆತಂಕ ಆಯ್ತಾ? ಯಾಕಂದ್ರೆ ಒಂದು ಲಾಸ್ಟ್ 3 overs ಮುಂಚೆ ಒಂದಷ್ಟು ರೀತಿಯಾದಂತಹ ತಿರುವುಗಳು ತುಂಬಾನೇ ಆಗಿತ್ತು ಮೇಡಮ್. ಆಯ್ತಪ್ಪ, ಇವತ್ತು ನಮ್ಮ ಮ್ಯಾಚ್ ಹೋಯ್ತು ಅಂತ ಅನ್ಕೊಂಡಿದ್ರ? ಹಾ ಮೇಡಮ್, ತುಂಬಾನೇ ಅನ್ಕೊಂಡಿದ್ವಿ. ಸೂರ್ಯಕುಮಾರ್ ಅವ್ರ ಕ್ಯಾಚ್, ಮಿಲ್ಲರ್ ಕ್ಯಾಚ್ ಹಿಡಿದ್ಬಿಟ್ರು, ಅವಾಗೆ ನಾವು ಮ್ಯಾಚ್ ಟರ್ನ್ ಆಯ್ತು ಅಂತ ಅನ್ಕೊಂಡಿದ್ವಿ ಮೇಡಮ್. ಇವತ್ತಿನ ಮ್ಯಾಚ್ಗೆ ಅಂದ್ರೆ ಏನ್ ಹೈಲೈಟ್ಸ್ ಅಂತ ಹೇಳಕ್ ಬಯಸ್ತೀರಿ ನೀವು? ಸೂರ್ಯಕುಮಾರ್ ಒಂದು ಕ್ಯಾಚ್, ಮತ್ತೆ ಉಳಿದಂತೆ ಬೌರು ಹಾರ್ದಿಕ್ ಪಾಂಡ್ಯ ಓವರ್ ಐತಲ್ಲ ಮೇಡಮ್, ಲಾಸ್ಟ್ ಓವರ್ ಫಿನಿಶಿಂಗ್ ಓವರ್ ಚೆನ್ನಾಗಿದೆ ಮೇಡಮ್, ಡೆತ್ ಓವರ್ ಅಲ್ಲ. ಇವತ್ತು ಟೀಮ್ ಇಂಡಿಯಾದಲ್ಲಿ ಏನು ಪ್ಲೇಯಿಂಗ್ 11 ಏನು ಇತ್ತು, ಕರೆಕ್ಟ್ ಆಗಿತ್ತು? ಆ ರೀತಿಯಂತ ಆಟ ಎಲ್ಲರಿಂದ ಬಂದಿದೆ ಅನ್ಸ್ತಾ? ಹಾ ಮೇಡಮ್, ಚೆನ್ನಾಗಿದೆ ಮೇಡಮ್ ಇವತ್ತು. ಓಕೆ, ಎಲ್ಲಿ ಎಡವಿದ್ದೆ ಎಲ್ಲಿ ಅಂತ ಅನ್ಸುತ್ತೆ? ವಿದ್ಯೆಯಲ್ಲಿ ಅಂದ್ರೆ ಮೇಡಮ್, ಸ್ಟಾರ್ಟಿಂಗ್ ಅಲ್ಲಿ ಇವರು ಆಡಿದ್ರಲ್ಲ ಮೇಡಮ್, ಅವಾಗ ಮಿಲ್ಲರ್ ಔಟ್ ಆಗ್ಲಿಲ್ಲ ಅಂದ್ರೆ ಮತ್ತೆ ಮ್ಯಾಚ್ ತುಂಬಾ ಟರ್ನ್ ಆಗಿತ್ತು ಮೇಡಮ್. ಊರಲ್ಲೆಲ್ಲ ಸಂಭ್ರಮಾಚರಣೆ ಇದೆಯಾ ನಿಮ್ಮೂರಲ್ಲಿ? ಮೇಡಮ್ ಫುಲ್ ಎಲ್ಲ ದಡಕೆ ಹೊಡಿತದಾರ ಮೇಡಮ್. ಹೌದಾ? ಥ್ಯಾಂಕ್ ಯು ಪ್ರಭು. ಥ್ಯಾಂಕ್ ಯು. ಸಂಜು ಅನ್ನೋರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಸಂಜೀವ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್, ನಾವು ಬೆಂಗಳೂರು ಡಿಸ್ಟ್ರಿಕ್ಟ್ ಇಂದ ಮಾತಾಡೋದು. ಹೇಳಿ, ಹೆಂಗಿತ್ತು ಮ್ಯಾಚ್? ತುಂಬಾ ಚೆನ್ನಾಗಿತ್ತು, ಬಟ್ ನಾವು ಗೆಲ್ತು ಅಂತ ನಿರೀಕ್ಷೆ ಇಟ್ಟಿರ್ಲಿಲ್ಲ. ಬಟ್ ನಾವು ಗೆದ್ದು ಅಂತ ಬಹಳ ಸಂತೋಷ ಆಗಿದೆ. ನೀವು ಮ್ಯಾಚ್ ಕೊನೆವರೆಗೂ ನೋಡಿದ್ರಾ ಇಲ್ವೋ? ನೋಡಿದೀನಿ ಮೇಡಮ್, ಬಟ್ ನಾ ಫಸ್ಟ್ ಒಂದು 3 ವಿಕೆಟ್ ನಂಗೆ ವಿಶ್ವಾಸ ಇರ್ಲಿಲ್ಲ. ಬಟ್ ಆಮೇಲೆ ನೋಡಿದೆ, ನಂಗೊಂದು ವಿಶ್ವಾಸ ಬಂತು ಅಷ್ಟೇ. ಬಟ್ ಇವತ್ತು ವಿರಾಟ್ ಕೊಹ್ಲಿ ಅವರು ನಮ್ಮ ಮ್ಯಾಚ್ ಗೆಲ್ಸ್ಕೊಟ್ಟಿದ್ದಾರೆ. ಬಟ್ ಇನ್ನೋರ್ಗೆ ನಮ್ಮ ಜೊತೆ ಆಗ್ಲಿಲ್ಲ. ಬಟ್ ಇನ್ನೋರ್ಗು ವಿರಾಟ್ ಕೊಹ್ಲಿ ಅವರು ಇವತ್ತು ಮ್ಯಾಚ್ ಗೆಲ್ಲಕ್ ಸಾಕ್ಷಿ ಅವ್ರೆ. ಇನ್ನೋರ್ಗು ಇಷ್ಟು ಮ್ಯಾಚ್ ಆಡ್ನು ವಿರಾಟ್ ಕೊಹ್ಲಿ ಇನ್ನೋರ್ಗು ಆಗ್ಲಿಲ್ಲ ಅವರು. ಬಟ್ ಇವತ್ತು ಆಡಿದ್ದಾರೆ, ಬಹಳ ಸಂತೋಷ ಆಗಿದೆ ನಮ್ಗೆ. ವಿರಾಟ್ ಕೊಹ್ಲಿ ಅವರು ಎಲ್ಲಿ ಆಡ್ಬೇಕು ಅಲ್ಲಿ ಆಡಿದ್ದಾರೆ ಅಂತ ಹೇಳ್ತೀರಾ ಹಂಗಾದ್ರೆ? ಓಕೆ, ಬಟ್ ಇವತ್ತು ಆಡಿದ್ದಾರೆ, ಅದು ಬಹಳ ಇಂಪಾರ್ಟೆಂಟ್ ನಮ್ಗೆ ಇವತ್ತು. ಬಟ್ ಇನ್ನೂರ್ಗು ಆಡಿದ್ದಾರೆ, ರೋಹಿತ್ ಶರ್ಮಾ ಅವರು ಆಡಿದ್ದಾರೆ. ಮಾನ್ಯ ಮ್ಯಾಚ್ ಅವರು ಗೆಲ್ಲಕ್ ಅವರು ಇಂಪಾರ್ಟೆಂಟ್. ಗೇಮ್ ಚೇಂಜರ್ ಯಾರು ಇಲ್ಲಿ? ಗೇಮ್ ಚೇಂಜರ್ ಯಾರು? ವಿರಾಟ್ ಕೊಹ್ಲಿ ಅವರು. ವಿರಾಟ್ ಕೊಹ್ಲಿನೇ.
ಹೌದು ಇವತ್ತೇ. ಬಟ್ ಫೈನಲ್ ತರೋರು ರೋಹಿತ್ ಶರ್ಮಾ ಅವರು. ಬಟ್ ಇವತ್ತು ನಮ್ ಮ್ಯಾಚ್ ಗೆಲ್ಲಕ್ಕೆ ವಿರಾಟ್ ಕೊಹ್ಲಿ. ಲಾಸ್ಟ್ 3 ಓವರ್ಸ್ ಹೆಂಗಿತ್ತು? ರೊಮ್ಯಾಂಟಿಕ್ ಇತ್ತು ನಮ್ಗೆ, ತುಂಬಾ ರೊಮ್ಯಾಂಟಿಕ್. ನೀವೆಲ್ಲ ಫ್ರೆಂಡ್ಸ್ ನೋಡ್ತಾ ಇದ್ರಾ ಮ್ಯಾಚ್ ಅಥವಾ ಹೆಂಗೆ? ಬಟ್ ನಮ್ದು ಮೊಬೈಲ್ ಇದೆಲ್ಲ ಅದ ಆನ್ಲೈನ್ ನೋಡ್ತಾ ಇದ್ವಿ. ಬಟ್ ರೊಮ್ಯಾಂಟಿಕ್. ಬಟ್ ಇವತ್ತಿನ ಮ್ಯಾಚ್ ನಮ್ಗೆ ಗೆಲ್ಬೇಕಾದ್ರೆ ತುಂಬಾ ನಮ್ಗೆ ಇಂಟ್ರೆಸ್ಟಿಂಗ್ ಮ್ಯಾಚ್ ಇವತ್ತು. ಮೊನ್ನೆ RCB, ಬಟ್ ನಮ್ದು ರಾಯಲ್ ಚಾಲೆಂಜರ್ಸ್ ಅಂದ್ರೆ ಬೆಂಗಳೂರು ಅಲ್ಲಿ ಗೆಲ್ಲಿಲ್ಲ. ಅದು ಇನ್ನೂವರೆಗೂ ನಾವು ವಿಚಾರ ಮಾಡಿದ ತಕ್ಷಣ ಮೇಡಮ್ ನಿಮ್ ಜೊತೆ ಮಾತಾಡ್ಬೇಕಂದ್ರೆ ಇನ್ನೂವರೆಗೂ ಫೈನಲ್ ಹೋಗುತ್ತೆ, ಅಲ್ಲಿ ಸೋತ್ ಬರುತ್ತೆ. ಬಟ್ ಇವತ್ತಿನ ಮ್ಯಾಚ್ ನಮಗೆ ಬಹಳ ಇಂಟ್ರೆಸ್ಟಿಂಗ್ ಇವತ್ತು. ಇದು ಯಾವತ್ತಿಗೂ ಕೂಡ ಇತಿಹಾಸದಲ್ಲಿ ಒಂದು ನೆನಪಲ್ಲಿ ಉಳಿಯುವಂತಹ ಮ್ಯಾಚ್ ಇದು. ಥ್ಯಾಂಕ್ ಯು ಸಂಜೀವ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ದೇಶದಾದ್ಯಂತ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಯಾಕಂದ್ರೆ ಅಂತಿಂತಹ ಗೆಲುವು ಅಲ್ಲ, ಯಾವ ರೀತಿಯಾಗಿ ಒಂದು ಗೆಲುವು ಇರಬೇಕು ಅನ್ನೋದಕ್ಕೆ ಈ ರೀತಿಯಾಗಿಯೂ ಗೆಲುವನ್ನು ಪಡಿಬಹುದಾ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಇವತ್ತಿನ ಈ ಒಂದು ಟೀಮ್ ಇಂಡಿಯಾದ ಆಟಗಾರರ ಪರ್ಫಾರ್ಮೆನ್ಸ್. ಅದಕ್ಕಾಗಿಯೇ ಇಡೀ ದೇಶದಾದ್ಯಂತ ಸಂಭ್ರಮಾಚರಣೆ ನಡೀತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಗೆದ್ದ ತಕ್ಷಣವೇ ಅವರ ಆಟಗಾರರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಅವರು ಗೆದ್ದಂತಹ ಆಟದ ವೈಖರಿಯನ್ನ ಕೂಡ ಅವರು ಅಲ್ಲಿ ಪ್ರಶಂಸೆಗೆ ಒಳಪಡಿಸಿದ್ದಾರೆ. ಪ್ರಧಾನಿ ಮೋದಿ ಅಭಿನಂದನೆಯನ್ನ ಸಲ್ಲಿಸಿದ್ದು ಕೇವಲ ಮೋದಿ ಮಾತ್ರ ಅಲ್ಲ, ಇಡೀ ದೇಶದ ಜನರ ಹಾರೈಕೆ ಇತ್ತು. ಸಾಕಷ್ಟು ಕನಸುಗಳನ್ನ ಇಟ್ಟುಕೊಂಡಿದ್ರು, ಅವೆಲ್ಲವೂ ಕೂಡ ನನಸಾಗಿದೆ. ಆ ನನಸಿಗೆ ಕಾರಣ ಇವತ್ತು ಟೀಮ್ ಇಂಡಿಯಾ ಆಡಿದಂತಹ ರೀತಿ. ಪ್ರತಿಯೊಬ್ಬ ಆಟಗಾರನು ಕೂಡ ನಾನಿವತ್ತು ಏನು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಬಹುದು ಅದನ್ನ ಕೊಡ್ತೀನಿ ಅನ್ನುವಂತಹ ಒಂದು ಚಾಲೆಂಜ್ ಮಾಡಿದ ಹಾಗಿತ್ತು ಇವತ್ತಿನ ಆಟ. ಏನೇ ಆದ್ರೂ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿತ್ತು ಟೀಮ್ ಇಂಡಿಯಾ. ಯಾಕಂತ ಹೇಳಿದ್ರೆ ಭಾರತೀಯರು ಇದಕ್ಕಾಗಿ ಎಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ರು. 16 ವರ್ಷಗಳ ಕನಸು ಈಡೇರಲೇಬೇಕು ಅಂತ ಹೋರಾಡ್ತಾ ಇದ್ರು. ಅಂತಹ ಕನಸು ಈಡೇರಿದಂತಹ ಕ್ಷಣ ಏನೋ ಮಿಡ್ಲಲ್ಲಿ ಆಯ್ತಪ್ಪ ಮ್ಯಾಚ್ ಹೋಯ್ತು ಅಂತ ಅಂದುಕೊಳ್ಳುವಾಗ್ಲೇ ಮ್ಯಾಚ್ ಟರ್ನ್ ಪಡೆದಿದ್ದಿದೆಯಲ್ಲ, ಚೇಂಜ್ ಆಗಿದ್ದಿದೆಯಲ್ಲ, ಇದು ಪ್ರತಿಯೊಬ್ಬ ಭಾರತೀಯ ಯಾರ್ಯಾರು ಆ ಕ್ಷಣದಲ್ಲಿ ಮ್ಯಾಚ್ ನೋಡ್ತಾ ಇದ್ರು ಅವ್ರು ಎಲ್ರಿಗೂ ಕೂಡ ಒಂದು ಇತಿಹಾಸ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಇನ್ನೂ ಕೂಡ ಕಣ್ಣಲ್ಲಿ ಕಟ್ಟಾಗಿದೆ, ಏನಾಗ್ತಾ ಇದೆ ಮ್ಯಾಚ್ ಹೋಯ್ತು ಅನ್ಕೊಳ್ಳೋಷ್ಟರಲ್ಲಿ ಇಮಿಡಿಯೇಟ್ ಆಗಿ ಅಲ್ಲಿ ಆದಂತಹ ಬದಲಾವಣೆ, ಚೇಂಜ್ ಓವರ್ ಕಂಪ್ಲೀಟ್ ಆಗಿ ಭಾರತೀಯರೇ ನಂಬೋದಿಕ್ಕೆ ಆಗದಂತಹ ರೋಮಾಂಚನ ಕ್ಷಣಗಳಿಗೆ ಸಾಕ್ಷಿಯಾಗಿತ್ತು ಇವತ್ತಿನ ಮ್ಯಾಚ್. ಪ್ರತಿಯೊಬ್ಬ ಭಾರತೀಯನು ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ಮ್ಯಾಚ್ ಅನ್ನ ನೋಡುವಂತವರಿಗೆ ಈ ಒಂದು ಮ್ಯಾಚ್ ಯಾವತ್ತೂ ಕೂಡ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಯಾವತ್ತಾದ್ರೂ ಹೇಳುವಂತ ಸಂದರ್ಭದಲ್ಲಿ ಆ ಮ್ಯಾಚ್ ಇತ್ತಲ್ಲ ನೋಡಿ, ಆ T20 ಮ್ಯಾಚ್ ಹೆಂಗಿತ್ತು ನೋಡಿ ಅಂತ ಇದನ್ನೇ ಉದಾಹರಣೆಯಾಗಿ ಕೊಡುವಂತಹ ಮ್ಯಾಚ್ ಇದು. ಆ ರೀತಿಯಾದಂತಹ ಮ್ಯಾಚ್ ಇವತ್ತು ನಮ್ಮ ಟೀಮ್ ಇಂಡಿಯಾದ ಆಟಗಾರರು ಆಡಿರುವಂಥದ್ದು. ಕೊನೆಯ ಬಾಲ್ ಆದ್ರೂ ಪರವಾಗಿಲ್ಲ, ಎದೆಗುಂದದೆ ಆಡಬೇಕು, ಯಾವುದೇ ರೀತಿಯಾದಂತಹ ಪ್ರೆಷರ್ ಇಲ್ಲದೆ ಟೆನ್ಷನ್ ಇಲ್ಲದೆ ಆಡಿದಾಗ ಗೆಲುವು ಸಾಧ್ಯ ಆಗುತ್ತೆ ಅಂತ ತೋರಿಸಿಕೊಟ್ಟಿರುವಂತಹ ಮ್ಯಾಚ್. ಅದೇ ರೀತಿಯಾಗಿ ಭಾರತದ ರಾಷ್ಟ್ರಪತಿಗಳಾಗಿರುವಂತಹ ದ್ರೌಪದಿ ಮುರ್ಮು ಅವರು ಕೂಡ ಈಗಾಗಲೇ ಭಾರತದ ಆಟಗಾರರಿಗೆ ಕಂಗ್ರಾಚುಲೇಷನ್ಸ್ ಮಾಡಿದ್ದಾರೆ, ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. T20 ವರ್ಲ್ಡ್ ಕಪ್ ಗೆಲುವನ್ನ ಈಗ ಎಲ್ಲರೂ ಸಂಭ್ರಮಿಸುತ್ತಿದ್ದಾರೆ. ಇನ್ನು ಮೈಸೂರಿನಿಂದ ಅನಿಲ್ ಅನ್ನೋರು ಕರೆ ಮಾಡಿದ್ದಾರೆ. ಅನಿಲ್ ಅವರೇ ನಮಸ್ತೆ. ನಮಸ್ಕಾರ. ಅನಿಲ್ ಅವ್ರು ಇವತ್ತು ನಿದ್ದೆ ಮಾಡಲ್ಲ ಅನ್ಸುತ್ತೆ, ಫುಲ್ ಖುಷಿಯಾಗಿದ್ದೀರಿ ಅಂತ ಅನ್ಸುತ್ತೆ. ಫುಲ್ ಖುಷಿಯಾಗಿದೆ ಮೇಡಮ್. ಮೇಡಮ್ ಏನು ಇಲ್ಲ, ಈಗ ಗೆದ್ದಿದಾರಲ್ವಾ, ನಮ್ಗೆ ಈಗ ಹೆಲ್ಪ್ ಬೇಕು. ಯಾರನ್ನ ಕೇಳಬೇಕು ಮೇಡಮ್? ಏನ್ ಬೇಕು? ನಮ್ಗೆ ಹೆಲ್ಪ್ ಬೇಕು. ಹೆಲ್ಪ್ ಈಗಾಗಲೇ ಇಡೀ ಸಂಭ್ರಮಾಚರಣೆಯಲ್ಲಿ ಇದ್ದಾರೆ, ಇಡೀ ಒಂದು ಟೀಮ್ ಇಂಡಿಯಾ ಖುಷಿಯಲ್ಲಿ ಇದೆ. ಈಗಾಗಲೇ ಅವ್ರು ಹೇಳ್ತಾ ಇದ್ರು ಒಂದಷ್ಟು ಹೆಲ್ಪ್ ಬೇಕು, ಕ್ರಿಕೆಟ್ಗೆ ಸಂಬಂಧಪಟ್ಟದ್ದ ಗೊತ್ತಿಲ್ಲ. ಬಟ್ ಈಗಾಗಲೇ ನೀವು ನೋಡ್ತಾ ಇದ್ರಲ್ಲ ಕಲಬುರಗಿಯಲ್ಲಿ ಒಂದಷ್ಟು ಸಂಭ್ರಮಾಚರಣೆಯ ದೃಶ್ಯಗಳು, T20 ಗೆದ್ದ ಭಾರತದ ಗದಗದ ದೃಶ್ಯಗಳು, ಹಾಗೆಯೇ ಬೆಂಗಳೂರಲ್ಲಿ ಏನೆಲ್ಲ ಸಂಭ್ರಮಾಚರಣೆ ನಡೆದಿದೆ ಅನ್ನುವಂತಹ ದೃಶ್ಯಗಳನ್ನು, ಇದು ಕೇವಲ ಈ 3 ಭಾಗದಲ್ಲಿ ಮಾತ್ರ ಅಲ್ಲ, ಎಲ್ಲಾ ಭಾಗದಲ್ಲೂ ಇವತ್ತು ಇದೇ ಕಾಣೋದಕ್ಕೆ ಸಿಗ್ತಾ ಇರುವಂಥದ್ದು. ಎಲ್ಲ ಕಡೆ ಈ ರೀತಿಯಾದಂತಹ ಡಾನ್ಸ್ ಪರ್ಫಾರ್ಮೆನ್ಸ್ಗಳು ಕೂಡ ಕಾಣಿಸ್ತಾ ಇದೆ. ಅಷ್ಟು ಖುಷಿಯಿಂದ ಎಲ್ಲರೂ ಕೂಡ ಇವತ್ತು ನಕ್ಕು ನಲಿದು ಈ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಯಾರ್ಯಾರು ಮಲಗಿ ಒಂದು ಮ್ಯಾಚ್ ಹೋಯ್ತಪ್ಪ ಅಂತ ಏನಾದ್ರು ಮಲಗಿದಾರಲ್ಲ ಅವರಂತೂ ಈ ಮ್ಯಾಚ್ ನ ಮಿಸ್ ಮಾಡ್ಕೊಂಡ ಹಾಗೇನೆ.
ನಾಳೆ ನೋಡೋಣ ಏನಾಯ್ತು, ಖಂಡಿತ ಮ್ಯಾಚ್ ಹೋಗಿರುತ್ತೆ ಬಿಡು ಮಲ್ಗೋಣ ಅಂತ ಹೇಳಿ ಹೋಗಿರ್ತಾರಲ್ಲ, ಅದರಲ್ಲಿ ಕೆಲವರಿಗೆ ತುಡಿತಾ ಇರುತ್ತೆ ಏನಾಗುತ್ತೆ ಒಂದು ಸ್ವಲ್ಪ ನೋಡೋಣ ಆಮೇಲೆ ಮಲ್ಗೋಣ ಅಂತ ಹೇಳಿ, ಅಂತವರು ಇವತ್ತು ಈ ಮ್ಯಾಚ್ ಅನ್ನ ಕಣ್ತುಂಬಿಕೊಂಡಿದ್ದಾರೆ. ಯಾರಾದ್ರೂ ಮ್ಯಾಚ್ ಹೋಯ್ತು ಅಂತ ಹೇಳಿ ಮಲಗಿದ್ರೆ ಇಂತಹ ಮ್ಯಾಚ್ ಅನ್ನ ಅವರು ಮಿಸ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಂತಹ ಒಂದು ರೋಚಕ ಮ್ಯಾಚ್ಗೆ ಸಾಕ್ಷಿಯಾಗಿದ್ದು ಇವತ್ತಿನ ಮ್ಯಾಚ್. ಫೈನಲ್ ಮ್ಯಾಚ್ ಅಲ್ಲಿ ಏನಾಗುತ್ತಪ್ಪ, ಹರಿಣಗಳಿಗೆ ಸೋಲು ಉಳಿಸ್ತಾರಾ ಇಲ್ವಾ, ಗೆಲುವನ್ನ ಪಡಿತಾರಾ ಇಲ್ವಾ, ಹೀಗೆ ನೂರಾರು ಚರ್ಚೆಗಳಿಗೆ ಅಂತೂ ಇಂತೂ ಉತ್ತರ ಸಿಕ್ಕಿದೆ. ಯಾಕಂದ್ರೆ ಲಾಸ್ಟ್ ನಡೆದಂತಹ ವರ್ಲ್ಡ್ ಕಪ್ ಅಲ್ಲಿ ಅಂತೂ ಸಾಕಷ್ಟು ಬೇಸರ ಆಗಿದ್ರು ಕ್ರಿಕೆಟ್ ಅಭಿಮಾನಿಗಳು. ಕೊನೆಯ ಹಂತದಲ್ಲಿ ತಾವು ಸೋಲನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹಾಗಾಗಿ ಈ ಸಲ ಕೂಡ ಆ ಫಿಯರ್ ಇದ್ದೇ ಇತ್ತು ಎಲ್ಲರಲ್ಲೂ. ಬಟ್ ಅವೆಲ್ಲವನ್ನ ಕೂಡ ಮೆಟ್ಟಿ ನಿಂತು ಭಾರತದ ಆಟಗಾರರು ಗೆಲುವನ್ನ ಕೊಟ್ಟಿದ್ದಾರೆ. ಇದು ದೇವರೇ ದೊಡ್ಡವನು, ನಮಗೆ ಈ ಒಂದು ಗೆಲುವನ್ನ ಕೊಟ್ಟಿದ್ದಾನೆ, ಗೆಲುವು ನಮ್ಮ ಕಡೆ ಇತ್ತು, ಜಯ ನಮಗೆ ಸಿಕ್ಕಿದೆ ಅಂತ ವಿರಾಟ್ ಕೊಹ್ಲಿ ಹೇಳಿದ ಹಾಗೆ ಇದುವೇ ನನ್ನ ಕೊನೆಯ T20 ವರ್ಲ್ಡ್ ಕಪ್ ಅನ್ನೋದನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಈ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಇತ್ತು, ಇದು ಕೊನೆಯ ವರ್ಲ್ಡ್ ಕಪ್ ಆಗುತ್ತೆ ವಿರಾಟ್ ಕೊಹ್ಲಿಗೆ ಅಂತೇಳಿ. ಬಟ್ ಇದು ಒಂದು ದೊಡ್ಡ ಮಟ್ಟದಂತಹ ಗಿಫ್ಟ್ ಅವರಿಗೆ. ವಿದಾಯದ ಸಂದರ್ಭದಲ್ಲಿ ಖುಷಿಯ ಗಿಫ್ಟ್ ಅನ್ನ ನೀಡಿದ್ದಾರೆ ಆಟಗಾರರು. ಮತ್ತೊಂದು ಕಡೆ ಈಗಾಗಲೇ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಇಲ್ಲಿ ಜಸ್ಪ್ರೀತ್ ಬೂಮ್ರಾ ಅವರು. ಈ ಒಂದು ಗೆಲುವಿನ ಒಂದು ಯಾರ್ಯಾರು ಇಲ್ಲಿ ಗೆಲುವಿಗಾಗಿ ಹವಣಿಸಿದ್ದಾರೋ ಅಂಥವ್ರಿಗೆಲ್ಲ ಒಂದು ಗೆಲುವಿನ ರುಚಿಯನ್ನ ತೋರಿಸಿದ್ದಾರೆ ಜಸ್ಪ್ರೀತ್ ಬೂಮ್ರಾ ಅವರು. ಈ ಗೆಲುವಿನ ಪಾತ್ರದಲ್ಲಿ ಅವರು ಕೂಡ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಈಗಾಗಲೇ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ಇದರಲ್ಲಿ ಫಲಿಸಿತು ಕ್ರಿಕೆಟ್ ಅಭಿಮಾನಿಗಳ ಪ್ರಾರ್ಥನೆ. ಅದೇ ರೀತಿಯಾಗಿ ಬೂಮ್ರಾ ಅವರು ಕಂಟ್ರೋಲ್ ಮಾಡಿರುವಂಥದ್ದು, ಆ ಒಂದು ಓವರ್ನಲ್ಲಿ ಹೇಗೆ ತಾವು ರನ್ಗಳನ್ನ ಕಂಟ್ರೋಲ್ ಮಾಡಬಹುದು ಕೊನೆಯ ಹಂತದಲ್ಲೂ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಜಸ್ಪ್ರೀತ್ ಬೂಮ್ರಾ. ಇವತ್ತು ಅನೇಕರಿಗೆ ಇವರೇ ಒಂದು ಮಗ್ಗಲ ಮುಳ್ಳಾಗ್ತಾರೆ ಅನ್ನುವಂತಹ ಚರ್ಚೆಗಳು ಕೂಡ ವಿಶ್ಲೇಷಣೆಗಳು ಕೂಡ ನಡೆದಿತ್ತು. ಅಂತಹ ಸಂದರ್ಭದಲ್ಲೇ ಈಗಾಗಲೇ ಇಡೀ ಒಂದು ಟೀಮ್ ಇಂಡಿಯಾದ ಆಟಗಾರರು ಯಾವ ರೀತಿಯಾಗಿ ಗೆಲುವನ್ನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಇವತ್ತಿನ ಈ ಗೆಲುವೇ ಸಾಕ್ಷಿಯಾಗಿದೆ. ಜಯ ಸಿಕ್ಕಿರೋದು ಅದ್ಭುತವಾದ ಕ್ಷಣ ಇದು. ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂತಹ ಕ್ಷಣ. ಇಡೀ ಟೀಮ್ ಇಂಡಿಯಾದ ಆಟಗಾರರು ಈ ಒಂದು ಗೆಲುವನ್ನ ಸಂಭ್ರಮಿಸಿದಂತಹ ಫೋಟೋದಲ್ಲಿ ಈಗಾಗಲೇ ಕ್ಲಿಕ್ಕಿಸಿದ್ದಾರೆ ನೋಡಿ. ಇಡೀ ಒಂದು ಟೀಮ್ ಇಂಡಿಯಾದ ಆಟಗಾರರ ಗೆಲುವು ಯಾವ ರೀತಿಯಾಗಿ ಇತ್ತು ಅನ್ನೋದಕ್ಕೆ ಈ ಫೋಟೋವೇ ಸಾಕ್ಷಿ ಆಗಿದೆ. T20 ವರ್ಲ್ಡ್ ಕಪ್ ಅನ್ನು ಗೆದ್ದಂತಹ ಟೀಮ್ ಇದು. ಈ ಟೀಮೇ ಇವತ್ತು ಎಲ್ಲರ ಖುಷಿಗೆ ಕಾರಣ ಆಗಿರುವಂಥದ್ದು. ಕೇವಲ ಆಟಗಾರರಿಗೆ ಮಾತ್ರ ಅಲ್ಲ, ಈ ಆಟಗಾರರ ಹಿಂದೆ ಇರುವಂತಹ ಭಾರತೀಯರಿದಾರಲ್ಲ, ಕೋಟ್ಯಾಂತರ ಅಭಿಮಾನಿಗಳಿದಾರಲ್ಲ, ಅವರು ಎಲ್ಲರಿಗೂ ಕೂಡ ಖುಷಿ ಕೊಟ್ಟಂತಹ ಒಂದು ಮ್ಯಾಚ್ ಇದು. ಈಗಾಗಲೇ ಟೀಮ್ ಇಂಡಿಯಾದ ಆಟಗಾರರು ಟ್ರೋಫಿಯನ್ನ ಎತ್ತಿ ಹಿಡಿದು ಇಡೀ ಟೀಮ್ ಅನ್ನ ಒಂದು ಫೋಟೋದಲ್ಲಿ ಒಂದು ಸೆರೆ ಹಿಡಿದಂತಹ ಕ್ಷಣವನ್ನು ನಾವಿಲ್ಲಿ ಗಮನಿಸೋದಾದ್ರೆ ಟೀಮ್ ಇಂಡಿಯಾದ ಆಟಗಾರರು ಬಹಳ ಖುಷಿಯಲ್ಲಿದ್ದಾರೆ. ಟ್ರೋಫಿಯನ್ನ ಎತ್ತಿ ಹಿಡಿದು ನಾವೇ ಇಡೀ ವಿಶ್ವಕ್ಕೆ ರಾಜ ಅಂತ ತೋರಿಸ್ಕೊಟ್ಟಿದ್ದಾರೆ. ವರ್ಲ್ಡ್ ಕಪ್ ಅನ್ನ ಎತ್ತಿ ಹಿಡಿದಿದೆ ಟೀಮ್ ಇಂಡಿಯಾ. 16 ವರ್ಷಗಳ ಬಳಿಕ ವಿಶ್ವಕಪ್ ಅನ್ನ ಗೆದ್ದಿದೆ ಭಾರತ. ಮತ್ತೊಮ್ಮೆ ವಿಶ್ವ ಕಿರೀಟವನ್ನ ಅಲಂಕರಿಸಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಗೆದ್ದು ಬೀಗಿದ ಭಾರತದ ಪ್ರತಿಯೊಬ್ಬ ಆಟಗಾರನಿಗೂ ಕೂಡ ಯಾರ್ಯಾರು ಇದರ ಹಿಂದೆ ಶ್ರಮ ಇತ್ತು ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಲೇಬೇಕು, ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಭಾರತೀಯನ ಆಸೆ ಇದಾಗಿತ್ತು, ಕನಸಿದಾಗಿತ್ತು. ಆ ಕನಸನ್ನ ಈಡೇರಿಸಿದ್ದಾರೆ ಟೀಮ್ ಇಂಡಿಯಾದ ಆಟಗಾರರು. ಜೊತೆಗೆ ಕೋಚ್ ಆಗಿರ್ಬೋದು, ಪ್ರಮುಖವಾಗಿ ಇದರ ಹಿಂದೆ ಯಾರ್ಯಾರು ಇದ್ದಾರೆ, ಯಾರ್ಯಾರು ಶ್ರಮ ವಹಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಗೆಲುವನ್ನ ಅರ್ಪಣೆ ಮಾಡಿದ್ದಾರೆ ಟೀಮ್ ಇಂಡಿಯಾದ ಆಟಗಾರರು. T20 ವಿಶ್ವಕಪ್ಗೆ ಮುತ್ತಿಟ್ಟಿದೆ ರೋಹಿತ್ ಬಳಗ. ಯಾಕಂದ್ರೆ ಈ ಒಂದು ಗೆಲುವಿಗಾಗಿಯೇ ನಿರೀಕ್ಷೆ ಇದ್ದಿದ್ದು, ಈ ಗೆಲುವಿಗಾಗಿಯೇ ಕಾತರ ಇದ್ದಿದ್ದು, ಈ ಗೆಲುವಿಗಾಗಿಯೇ ಪ್ರಾರ್ಥನೆ ಇದ್ದಿದ್ದು.
ಕೋಟ್ಯಾಂತರ ಭಾರತೀಯರು ಇವತ್ತು ಪ್ರಾರ್ಥನೆ ಮಾಡ್ತಾ ಇದ್ರು, ಈ ಸಲ ಆದ್ರೂ ಗೆಲುವು ಸಿಗಲಿ ಅಂತ ಹೇಳಿ. ಆ ಗೆಲುವಿಗೆ ಈಗಾಗಲೇ ಪ್ರತಿಯೊಬ್ಬ ಭಾರತೀಯನು ಕೂಡ ಅರ್ಹ. ಯಾಕಂತ ಹೇಳಿದ್ರೆ ಈ ಗೆಲುವಿಗಾಗಿ ಅವರಿಷ್ಟು ವರ್ಷಗಳ ಕಾಲ ಕಾಯ್ತಾ ಇದ್ದಿದ್ದು, ಗೆಲ್ಲೇಬೇಕು ಭಾರತ ಅಂತ ಹೇಳಿ ಆ ಭಾರತೀಯರ ಮನಸ್ಸಿನ ಇಚ್ಛೆಯನ್ನ ಪೂರೈಸಿದೆ ಟೀಮ್ ಇಂಡಿಯಾ.